ಶೇರ್ ಮಾರುಕಟ್ಟೆ ಅಂದ್ರೇನೆ ಒಂಥರ ಕಾಂಪ್ಲೆಕ್ಸ್ ಅಲ್ವಾ? ಅದರಲ್ಲೂ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಮಧ್ಯೆ ನಾವು ಹಾಕಿರೋ ಸಣ್ಣ ದುಡ್ಡು ಸೇಫ್ ಆಗಿದೆಯಾ ಅನ್ನೋ ಚಿಂತೆ ಬರೋದು ಸಹಜ. ಆದರೆ ನಮ್ಮ ಹಿತಾಸಕ್ತಿಗಳನ್ನ ಕಾಪಾಡೋಕ್ಕೆ ಒಬ್ಬ ಕಾವಲುಗಾರನಿದ್ದಾನೆ. ಇವತ್ತು ನಾವು ಭಾರತದ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೂಡಿಕೆದಾರರಿಗೆ ಇನ್ನಷ್ಟು ಸುರಕ್ಷಿತ ಮತ್ತು ನ್ಯಾಯಸಮ್ಮತ ಮಾಡ್ತಿರೋ ಆ ಕಾವಲುಗಾರನ ಬಗ್ಗೆ ಮತ್ತು ಅವರು ತರ್ತಿರೋ ದೊಡ್ಡ ಬದಲಾವಣೆಗಳ ಬಗ್ಗೆ ಈ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ತಲೆಯಲ್ಲೂ ಬಂದಿರುತ್ತೆ. ಈ ದೊಡ್ಡ ಆಟಗಾರರ ನಡುವೆ ನಮ್ಮ ಸಣ್ಣ ಹೂಡಿಕೆಗಳ ಕಥೆಯೇನು? ಅವು ನಿಜವಾಗ್ಲೂ ಸೇಫಾಗಿವೆಯಾ? ಈ ಆತಂಕಕ್ಕೆ ಉತ್ತರವೇನು? ಮತ್ತು ಈ ಮಾರ್ಕೆಟನ್ನು ಎಲ್ಲರಿಗೂ ಸಮಾನವಾಗಿ ಮಾಡಲು ಯಾರು ಕೆಲಸ ಮಾಡ್ತಿದ್ದಾರೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅದನ್ನೇ ನೋಡೋಣ. ಇಲ್ಲೇ ಎಂಟ್ರಿ ಕೊಡೋದು ನಮ್ಮ ಕಥೆಯ ಹೀರೋ ಸೆಬಿ, ಅಂದ್ರೆ ಭಾರತೀಯ ಪ್ರತಿಭೂತಿ ಮತ್ತು ವಿನಿಮಯ ಮಂಡಳಿ. ಹೂಡಿಕೆದಾರರನ್ನ ರಕ್ಷಿಸೋಕೆ ಮತ್ತೆ ಮಾರ್ಕೆಟನ್ನು ಹೊಸ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡೋಕೆ ಸತತವಾಗಿ ಕೆಲಸ ಮಾಡ್ತಿರೋ ಸಂಸ್ಥೆನೇ ಇದು. ಹಾಗಾದ್ರೆ ಸೆಬಿ ಈ ಮಾರುಕಟ್ಟೆಯನ್ನ ಹೇಗೆ ಬದಲಾಯಿಸ್ತಿದೆ? ಬನ್ನಿ ನೋಡೋಣ. ಟ್ರೇಡಿಂಗ್ ಅನ್ನು ಸ್ಪೀಡಪ್ ಮಾಡೋದ್ರಿಂದ ಹಿಡಿದು ಡೇಟಾ ಬಳಸಿ ಮೋಸ ಪತ್ತೆ ಮಾಡೋವರೆಗೂ, ಅಷ್ಟೇ ಅಲ್ಲ ನಮ್ಮ ದೂರುಗಳಿಗೆ ಪರಿಹಾರ ಕೊಡೋವರೆಗೂ ಸೆಬಿ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ. ಸರಿ, ಮೊದಲಿಗೆ ಈ ಮಾರುಕಟ್ಟೆ ಕಾವಲ್ಗಾರ ಯಾರು, ಸೆಬಿಯ ಮೂಲಭೂತ ಪಾತ್ರ ಏನು, ಮತ್ತೆ ಅದು ಯಾಕೆ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 1992ರಲ್ಲಿ ಶುರುವಾದ ಸೆಬಿಗೆ ಒಂದೇ ಒಂದು ಸ್ಪಷ್ಟ ಗುರಿ ಇದೆ. ಅದು ನಮ್ಮಂಥ ಹೂಡಿಕೆದಾರರ ಹಿತಾಸಕ್ತಿ ಕಾಪಾಡೋದು. ಇದರ ಅರ್ಥ ಏನು ಅಂದ್ರೆ, ಮಾರ್ಕೆಟ್ ಪಾರದರ್ಶಕವಾಗಿ ನ್ಯಾಯವಾಗಿ ನಡೆಯುತ್ತೆ ಅಂತ ಖಾತ್ರಿಪಡಿಸ್ಕೊಳ್ಳೋದು ಸೆಬಿಯ ಮೊದಲ ಕೆಲಸ. ನೋಡಿ, ಈ ಮೂರೂ ಉದ್ದೇಶಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಹೂಡಿಕೆದಾರರನ್ನ ರಕ್ಷಿಸಿದ್ರೆ ಮಾರ್ಕೆಟ್ ಮೇಲೆ ನಂಬಿಕೆ ಬರುತ್ತೆ. ಇದರಿಂದ ಮಾರ್ಕೆಟೆ ಬೆಳವಣಿಗೆ ಆಗುತ್ತೆ. ಈ ಬೆಳವಣಿಗೆಯನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಿದಾಗ ಮಾತ್ರ ಮತ್ತೆ ಹೂಡಿಕೆದಾರರ ರಕ್ಷಣೆ ಸಾಧ್ಯ. ಸೊ ಇದೊಂದು ಸೈಕಲ್ ತರ. ಸರಿ, ಸೆಬಿಯ ಜವಾಬ್ದಾರಿ ಏನು ಅಂತ ಗೊತ್ತಾಯ್ತು. ಆದ್ರೆ ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಅದು ನಮ್ಮ ಇನ್ವೆಸ್ಟಿಂಗ್ ಅನುಭವವನ್ನ ಹೇಗೆ ಇನ್ನಷ್ಟು ಬೆಟರ್ ಮಾಡ್ತಿದೆ? ಬನ್ನಿ, ನಮ್ಮ ಎರಡನೇ ವಿಭಾಗದಲ್ಲಿ ವೇಗ ಮತ್ತು ದಕ್ಷತೆಯ ಬಗ್ಗೆ ಮಾತಾಡೋಣ. ಒಂದು ಕಾಲ ಇತ್ತು, ನಾವು ಷೇರುಗಳನ್ನ ಮಾರಿದ ಮೇಲೆ ಆ ಹಣ ನಮ್ಮ ಕೈ ಸೇರೋಕೆ ಬರೋಬ್ಬರಿ 5 ದಿನ ಕಾಯ್ಬೇಕಿತ್ತು. ಆದ್ರೆ ಟೆಕ್ನಾಲಜಿ ಬೆಳೆದ ಹಾಗೆ ಈ ಸಮಯ ಕೂಡ ಕಡಿಮೆ ಆಗ್ತಾ ಬಂತು. ನೋಡಿ, 1993ರಲ್ಲಿ T+3 ಅಂದ್ರೆ 3 ದಿನ, 2017ರಲ್ಲಿ T+2 ಅಂದ್ರೆ 2 ದಿನ, ಮತ್ತು ಈಗ T+1 ಅಂದ್ರೆ ಷೇರು ಮಾರಿದ ಮರುದಿನವೇ ಹಣ ಅಥವಾ ಷೇರುಗಳು ನಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಹಾಗಾದ್ರೆ ಈ T+1 ಬದಲಾವಣೆಯಿಂದ ನಮ್ಗೇನು ಲಾಭ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ದುಡ್ಡು ನಮಗೆ ಬೇಗ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಮಾರುಕಟ್ಟೆಯಲ್ಲಿನ ರಿಸ್ಕ್ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಹಣವನ್ನ ಬೇಗ ಬೇರೆ ಕಡೆ ಹೂಡಿಕೆ ಮಾಡೋಕೆ ಅವಕಾಶ ಸಿಗುತ್ತೆ. ಇದು ಹಳೆಯ ಸ್ಲೋ ಸಿಸ್ಟಮ್ನಿಂದ ಹೊಸ ಫಾಸ್ಟ್ ಸಿಸ್ಟಮ್ಗೆ ಒಂದು ದೊಡ್ಡ ಜಂಪ್ ಅಂತಾನೆ ಹೇಳ್ಬೋದು. ಆದ್ರೆ ವೇಗ ಅನ್ನೋದು ಬರೀ ಸೆಟಲ್ಮೆಂಟ್ಗೆ ಮಾತ್ರ ಸೀಮಿತವಾಗಿಲ್ಲ. ಇತ್ತೀಚೆಗೆ ಆಲ್ಗೋ ಟ್ರೇಡಿಂಗ್ ಅನ್ನೋದು ತುಂಬಾ ಫೇಮಸ್ ಆಗ್ತಿದೆ. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ಗಳೇ ಆಟೋಮ್ಯಾಟಿಕ್ ಆಗಿ ಟ್ರೇಡ್ ಮಾಡೋದು. ಈ ಹೊಸ ಟೆಕ್ನಾಲಜಿಯನ್ನ ನಿಮ್ಮಂಥ ಸಾಮಾನ್ಯ ಹೂಡಿಕೆದಾರರಿಗೆ ಸೇಫ್ ಆಗಿ ಮಾಡೋಕೆ ಸೆಬಿ ಯಾವ ರೀತಿ ನಿಯಮಗಳನ್ನ ತರ್ತಿದೆ ಅಂತ ನೋಡೋಣ. ಈ ಹೊಸ ಟೆಕ್ನಾಲಜಿಯನ್ನ ಒಂದೇ ಸರಿ ಜಾರಿಗೆ ತರ್ತಿಲ್ಲ. ಸೆಬಿ ಇದನ್ನ ಹಂತ ಹಂತವಾಗಿ 2026ರ ಏಪ್ರಿಲ್ ವೇಳೆಗೆ ಪೂರ್ತಿಯಾಗಿ ಜಾರಿಗೆ ತರೋಕೆ ಪ್ಲಾನ್ ಮಾಡಿದೆ. ಇದರಿಂದ ಬ್ರೋಕರ್ಗಳಿಗೆ ತಯಾರಿ ಮಾಡ್ಕೊಳ್ಳೋಕೆ ಸಮಯ ಸಿಗುತ್ತೆ ಮತ್ತೆ ಹೂಡಿಕೆದಾರರ ಹಣಕ್ಕೆ ಯಾವುದೇ ರಿಸ್ಕ್ ಆಗದ ಹಾಗೆ ನೋಡ್ಕೊಳ್ಬೋದು. ಮಾರ್ಕೆಟ್ ಸ್ಪೀಡ್ ಆಗಿರೋದು ಒಳ್ಳೇದೇ, ಆದ್ರೆ ಅದು ಎಲ್ರಿಗೂ ನ್ಯಾಯಯುತವಾಗಿಯೂ ಇರಬೇಕು ಅಲ್ವಾ? ನಮ್ಮ ಮೂರನೇ ವಿಭಾಗದಲ್ಲಿ ಸೆಬಿ ಹೇಗೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಸೃಷ್ಟಿಸ್ತಿದೆ, ವಿಶೇಷವಾಗಿ ಐಪಿಒಗಳ ವಿಚಾರದಲ್ಲಿ ಅಂತ ನೋಡೋಣ. ಐಪಿಒಗಳಲ್ಲಿ ಪಾರದರ್ಶಕತೆ ಅನ್ನೋದು ತುಂಬಾನೇ ಮುಖ್ಯ. ಕಂಪನಿಗಳು ತಮ್ಮೆಲ್ಲ ಡೀಟೇಲ್ಸ್ ಕೊಡ್ಲೇಬೇಕು. ಹಾಗೆ ಜಾಸ್ತಿ ಅಪ್ಲಿಕೇಶನ್ ಬಂದ್ರೆ ಲಾಟರಿ ಸಿಸ್ಟಮ್ ಮೂಲಕ ಶೇರ್ ಹಂಚೋದ್ರಿಂದ ಪ್ರತಿಯೊಬ್ಬ ಸಣ್ಣ ಹೂಡಿಕೆದಾರನಿಗೂ ಒಂದು ಫೇರ್ ಚಾನ್ಸ್ ಸಿಗುತ್ತೆ. ಇದು ದೊಡ್ಡ ಇನ್ವೆಸ್ಟರ್ಸ್ ಇಡೀ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡೋದನ್ನ ತಡೆಯುತ್ತೆ. ಟೆಕ್ನಾಲಜಿ ಅನ್ನೋದು ಕೇವಲ ಸ್ಪೀಡ್ ಜಾಸ್ತಿ ಮಾಡೋಕ್ಕಲ್ಲ, ಅದು ವಂಚನೆಯನ್ನ ತಡೆಯೋಕೋ ಒಂದು ಪವರ್ಫುಲ್ ಅಸ್ತ್ರ. ನಮ್ಮ 4ನೇ ವಿಭಾಗದಲ್ಲೇ ಮಾರ್ಕೆಟ್ನ ಒಂದು ದೊಡ್ಡ ರೋಗ ಅಂತಾನೆ ಹೇಳ್ಬೋದಾದ ಇನ್ಸೈಡರ್ ಟ್ರೇಡಿಂಗ್ ಅನ್ನು ಮಟ್ಟ ಹಾಕೋಕೆ ಸೆಬಿ ಹೇಗೆ ಡೇಟಾವನ್ನ ಬಳಸ್ತಿದೆ ಅಂತ ನೋಡೋಣ. ಮೊದಲು ಇನ್ಸೈಡರ್ ಟ್ರೇಡಿಂಗ್ ಅಂದ್ರೆ ಏನು? ಸಿಂಪಲ್. ಕಂಪನಿ ಒಳಗಿನ ಸೀಕ್ರೆಟ್ ಇನ್ಫಾರ್ಮೇಷನ್ ಬಳಸ್ಕೊಂಡು ಆ ಮಾಹಿತಿ ಎಲ್ಲರಿಗೂ ಗೊತ್ತಾಗೋಕ್ಕೂ ಮುಂಚೆನೇ ಶೇರ್ಗಳನ್ನ ಕೊಂಡು ಅಥವಾ ಮಾರಿ ಅನ್ಯಾಯವಾಗಿ ಲಾಭ ಮಾಡ್ಕೊಡೋದು. ಇದು ಬೇರೆ ಹೂಡಿಕೆದಾರರಿಗೆ ಮಾಡುವ ನೇರ ಮೋಸ.
ಆದರೆ ಇದರಲ್ಲಿರೋ ದೊಡ್ಡ ಚಾಲೆಂಜ್ ಏನು ಗೊತ್ತಾ? ಇದನ್ನ ಪ್ರೂವ್ ಮಾಡೋದು. ಯಾಕಂದ್ರೆ ಈ ಟ್ರೇಡಿಂಗರು ಸಾಮಾನ್ಯವಾಗಿ ನೇರ ಸಾಕ್ಷ್ಯವನ್ನೇ ಬಿಡೋದಿಲ್ಲ. ವಂಚಕರು ತಮ್ಮ ಸಂಬಂಧಿಕರ, ಸ್ನೇಹಿತರ ಅಕೌಂಟ್ಗಳನ್ನ ಬಳಸಿ ಟ್ರೇಡ್ ಮಾಡೋದ್ರಿಂದ ಅವರನ್ನ ಹಿಡಿಯೋದು ತುಂಬಾನೇ ಕಷ್ಟ. ಈ ಚಾಲೆಂಜ್ಗೆ ಸೆಬಿಯ ಉತ್ತರವೇ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್. ಅಂದ್ರೆ ಕೋಟ್ಯಾಂತರ ಟ್ರೇಡಿಂಗ್ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಅನುಮಾನಾಸ್ಪದ ಪ್ಯಾಟರ್ನ್ಗಳನ್ನು ಕಂಡುಹಿಡಿಯೋದು. ಯಾರು ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಒಂದೇ ಮೊಬೈಲ್ನಿಂದ ಎಲ್ಲೆಲ್ಲಿ ಟ್ರೇಡ್ ಆಗಿದೆ, ಹೀಗೆ ಸಣ್ಣ ಸಣ್ಣ ಕ್ಲೂಗಳನ್ನೆಲ್ಲ ಒಟ್ಟು ಸೇರಿಸಿ ವಂಚಕರ ಇಡೀ ನೆಟ್ವರ್ಕ್ನೇ ಬ್ರೇಕ್ ಮಾಡುತ್ತೆ. ಓಕೆ, ಸೆಬಿ ಇಷ್ಟೆಲ್ಲ ಮಾಡ್ತಿದೆ ಸರಿ, ಆದ್ರೆ ಒಬ್ಬ ಹೂಡಿಕೆದಾರನಾಗಿ ನಮಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ಧ್ವನಿಯನ್ನ ಕೇಳೋರ್ಯಾರು? ಬನ್ನಿ, ನಮ್ಮ ಕೊನೆಯ ವಿಭಾಗದಲ್ಲಿ ಸೆಬಿ ನಮಗೋಸ್ಕರ ಕೊಟ್ಟಿರೋ ಪ್ರೊಟೆಕ್ಷನ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಾಗಿಯೇ ಇರೋದು ಸ್ಕೋರ್ಸ್ ಪ್ಲಾಟ್ಫಾರ್ಮ್. ಇದು ಸೆಬಿಯ ಅಧಿಕೃತ ಆನ್ಲೈನ್ ದೂರು ಪರಿಹಾರ ವ್ಯವಸ್ಥೆ. ಯಾವುದೇ ಕಂಪನಿ ಅಥವಾ ಬ್ರೋಕರ್ ವಿರುದ್ಧ ದೂರುಗಳಿದ್ರೆ ನಾವು ನೇರವಾಗಿ ಇಲ್ಲಿ ಫೈಲ್ ಮಾಡಬಹುದು. ಅಷ್ಟೇ ಅಲ್ಲ, ಈ ಪ್ಲಾಟ್ಫಾರ್ಮ್ನ ಹೊಸ ವರ್ಷನ್ ಸ್ಕೋರ್ಸ್ 2.0ನಲ್ಲಿ ದೂರು ಪರಿಹಾರಕ್ಕೆ ಕೇವಲ 21 ದಿನಗಳ ಡೆಡ್ಲೈನ್ ಫಿಕ್ಸ್ ಮಾಡಲಾಗಿದೆ. ಅಂದ್ರೆ ನಮ್ಮ ದೂರಿಗೆ 3 ವಾರದೊಳಗೆ ಉತ್ತರ ಸಿಗ್ಲೇಬೇಕು. ಇದು ಹೂಡಿಕೆದಾರರ ಸಮಯಕ್ಕೆ ಕೊಡ್ತಿರೋ ಬೆಲೆ. ಈ ಹೊಸ ಸಿಸ್ಟಮ್ನಲ್ಲಿ ಇನ್ನೊಂದು ವಿಶೇಷತೆ ಇದೆ. ನಮ್ಮ ದೂರು ಸರಿಯಾದ ಅಧಿಕಾರಿಗೆ ಆಟೋಮ್ಯಾಟಿಕ್ ಆಗಿ ತಲುಪುತ್ತೆ. ಒಂದು ವೇಳೆ ನಿಗದಿತ ಸಮಯದಲ್ಲಿ ಪರಿಹಾರ ಸಿಗಲಿಲ್ಲ ಅಂದ್ರೆ ಅದು ತಾನಾಗಿಯೇ ಹೈಯರ್ ಅಥಾರಿಟಿಗೆ ವರ್ಗಾವಣೆಯಾಗುತ್ತೆ. ಇದರಿಂದ ದೂರುಗಳು ಎಲ್ಲೂ ಪೆಂಡಿಂಗ್ ಉಳಿಯೋದಿಲ್ಲ. ಹಾಗಾಗಿ ಈಗ ದೂರು ಕೊಡೋದು ತುಂಬಾನೇ ಸುಲಭ. ಕೇವಲ 3 ಸಿಂಪಲ್ ಸ್ಟೆಪ್ಸ್. SCROS ಸ್ಕೋರ್ಸ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿ, ದೂರನ್ನ ದಾಖಲಿಸಿ, ಆಮೇಲೆ ಅದರ ಸ್ಟೇಟಸ್ ಅನ್ನು ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಿ. ಇದು ಪ್ರತಿಯೊಬ್ಬ ಹೂಡಿಕೆದಾರನ ಕೈಗೆ ಸಿಕ್ಕಿರೋ ಒಂದು ದೊಡ್ಡ ಪವರ್. ಹಾಗಾದ್ರೆ ನಾವಿಲ್ಲಿ ನೋಡಿದ್ದೇನೋ, T+1 ನಂತಹ ಫಾಸ್ಟ್ ಸೆಟಲ್ಮೆಂಟಿಂದ ಹಿಡಿದು AI ಬಳಸಿ ಮೋಸ ಪತ್ತೆ ಮಾಡೋವರೆಗೂ ಸೆಬಿ ಇಂಡಿಯನ್ ಮಾರ್ಕೆಟ್ ಅನ್ನು ಹೆಚ್ಚು ವೇಗವಾಗಿ, ನ್ಯಾಯಯುತವಾಗಿ ಮತ್ತೆ ಸುರಕ್ಷಿತವಾಗಿ ಮಾಡ್ತಿದೆ. ಇದು ಕೇವಲ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಲ್ಲ, ಇದು ಹೂಡಿಕೆದಾರರ ಸಬಲೀಕರಣ. ಕೊನೆಯದಾಗಿ ಒಂದು ಪ್ರಶ್ನೆ. ಸೆಬಿ ಕೊಡ್ತಿರೋ ಈ ಹೊಸ ಟೂಲ್ಸ್ ಮತ್ತು ಸೇಫ್ಟಿ ಮೆಷರ್ಗಳನ್ನ ಬಳಸ್ಕೊಂಡು ನಿಮ್ಮಂಥ ಸಾಮಾನ್ಯ ಹೂಡಿಕೆದಾರರು ಕೇವಲ ಭಾಗವಹಿಸುವವರಾಗಿ ಉಳಿಯದೆ ತಮ್ಮದೇ ಆರ್ಥಿಕ ಭವಿಷ್ಯದ ಶಿಲ್ಪಿಗಳಾಗೋದು ಹೇಗೆ? ಇದರ ಬಗ್ಗೆ ಯೋಚಿಸ್ಬೇಕಲ್ವಾ?